ಹಿಜ್ರಾ ಕಾನ್ಫರೆನ್ಸ್ ಇದು ಮಹದೀನ್ ಸಂಸ್ಥೆಯ ವಿಶೇಷ ಕಾರ್ಯಕ್ರಮ. ಮೊಹರ್ರಂ ದಿವಸಗಳಲ್ಲಿ ಭಕ್ತಿ ಮಹತ್ವಗಳನ್ನು ಜನಸಮುದಾಯಗಳೊಂದಿಗೆ ಬೆರೆಸುವ ಆಧ್ಯಾತ್ಮಿಕ ಸಂಗಮಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗುತ್ತಾರೆ. ಮೊಹರ್ರಂ 10ರ ಭಾಗವಾಗಿ ಕೇರಳದ ಮಲಪ್ಪುರಂ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಮಹದೀನ್ ಅಕಾಡೆಮಿ ಆಯೋಜಿಸಿದ ಹಿಜ್ರಾ ಕಾನ್ಫರೆನ್ಸ್ ಎಂಬ ಆಧ್ಯಾತ್ಮಿಕ ಸಮಾವೇಶವು ಮಹದೀನ್ ಗ್ರ್ಯಾಂಡ್ ಮಸೀದಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸಮಸ್ತ ಸ್ಥಾಪಕ ದಿನದ ಅಂಗವಾಗಿ ಬೆಳಿಗ್ಗೆ 8 ಗಂಟೆಗೆ ಧ್ವಜಾರೋಹಣದೊಂದಿಗೆ ಆರಂಭಗೊಂಡ ಕಾರ್ಯಕ್ರಮವು ವೈಭವದಿಂದ ಸಾಗಿತು. ಈ ಬಾರಿ ಮೊಹರ್ರಂ 10 ಶುಕ್ರವಾರದೊಂದಿಗೆ ಸಂಯೋಗಗೊಂಡಿದ್ದರಿಂದ ಸುಮಾರು 1/2 ಲಕ್ಷದಷ್ಟು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕುರ್ಆನ್ ಪಾರಾಯಣ, ಮೊಹರ್ರಂ 10ರ ವಿಶೇಷ ಪ್ರಾರ್ಥನೆ, ಈ ತಿಂಗಳಲ್ಲಿ ಸ್ಮರಿಸಲ್ಪಡುವ ಮಹಾತ್ಮರ ಅನುಸ್ಮರಣೆ ಹಾಗೂ ಹಿಜ್ರಾ ಪ್ರಭಾಷಣಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳಾಗಿದ್ದವು. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಉಪಾಧ್ಯಕ್ಷರಾದ ಸಯ್ಯಿದ್ ಅಲಿ ಬಾಫಕಿ ತಂಗಲ್ ಹಾಗೂ ಕೇರಳ ಮುಸ್ಲಿಂ ಜಮಾತ್ ಪ್ರಧಾನ ಕಾರ್ಯದರ್ಶಿಯು ಮಹದೀನ್ ಸಂಸ್ಥೆಯ ಸಾರಥಿಯೂ ಆದ ಶೇಖುನಾ ಬದ್ರು ಸಾದಾತ್ ಅಸ್ಸಯ್ಯಿದ್ ಇಬ್ರಾಹಿಮುಲ್ ಖಲೀಲುಲ್ ಬುಖಾರಿ ತಂಗಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಮಾವೇಶಕ್ಕೆ ಕರ್ನಾಟಕ ರಾಜ್ಯ ನೂತನ ಆರೋಗ್ಯ ಸಚಿವರು ಉಮರಾ ನಾಯಕರು ಆಗಿರುವ ಯುಟಿ ಖಾದರ್ ಅವರು ವಿಶೇಷ ಅತಿಥಿಯಾಗಿ ಆಗಮಿಸಿದರು. ವಿಶಾಲವಾದ ವೇದಿಕೆ ಹಾಗೂ ಮಹಿಳೆಯರಿಗಾಗಿ ಪ್ರತ್ಯೇಕ ಸ್ಥಳದ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಸಮಾರೋಪದಲ್ಲಿ ನಡೆದ ಸಾಮೂಹಿಕ ಇಫ್ತಾರ್ ಕೂಟದೊಂದಿಗೆ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಸಮಾಪನಗೊಂಡಿತು. ಈ ಆಧ್ಯಾತ್ಮಿಕ ಸಮಾವೇಶದ ಅಮೂಲ್ಯ ನೆನಪುಗಳೊಂದಿಗೆ ಮುಂದಿನ ವರ್ಷದ ಹಿಜ್ರಾ ಕಾನ್ಫರೆನ್ಸ್ ನಲ್ಲಿ ಮತ್ತೆ ಭೇಟಿಯಾಗೋಣ.